ನಾನು ಕಾಕಿ ಅಕಾಡೆಮಿ ಅಂತ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಪೋಕನ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಕ್ಲಾಸಸ್ಸು, ಟ್ಯೂಷನ್ಸ್ ಎಲ್ಲ ಮಾಡ್ತೇನೆ. ನಾನು ಇಂಗ್ಲೀಷ್ ಕಲಿಲೇಬೇಕಂತ 10th ಆದಮೇಲೆ ನನಗೆ ಅನಿಸ್ತು, ಇಂಗ್ಲೀಷ್ ಕಲ್ತರೆ ನೆಕ್ಸ್ಟ್ ಲೈಫೆಲ್ಲ ಚೆನ್ನಾಗಿರ್ತದೆ ಅಂತ. ನಾನು 10th ಆದಮೇಲೆ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡೆ. ಸೈನ್ಸ್ ಕಾಂಬಿನೇಷನ್ ತೊಗೊಂಡೆ, PCMB ತೊಗೊಂಡೆ, ಫಿಸಿಕ್ಸು, ಮ್ಯಾಥ್ಸು, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಅಂತ ತೊಗೊಂಡೆ. ನನಗೆ ಮ್ಯಾಥ್ಸ್ ಮಾತ್ರ ಚೆನ್ನಾಗಿ ಮಾಡ್ತೀನಿ, ಬೇರೆದೆಲ್ಲ ಚೆನ್ನಾಗಿ ಮಾಡೋಕ್ಕೆ ಬರ್ತಾಯಿದ್ದಿಲ್ಲ. ಕನ್ನಡ ಓದ್ತಾ ಇದ್ದ, ಬರೀತಾ ಇದ್ದ, ಇಂಗ್ಲೀಷ್ ಬರ್ತಾಯಿದ್ದಿಲ್ಲ. ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿಗೆಲ್ಲನೂ ಫುಲ್ ಇಂಗ್ಲೀಷೆಲ್ಲ ಇದೆ. ಮತ್ತು ನನಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಕಾಂಬಿನೇಷನ್ ಚೇಂಜ್ ಮಾಡಿಕೊಂಡೆ, ಕಾಮರ್ಸ್ ಅಂತ HEBA ತೊಗೊಂಡೆ. HEBA ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್ಸು, ಅಕೌಂಟ್ಸ್ ತೊಗೊಂಡೆ. ಅದ್ರಲ್ಲಿ ನಾನು ಇಂಗ್ಲೀಷ್ ಸಾಧನೆ ಮಾಡಬೇಕು, ಇಂಗ್ಲೀಷಲ್ಲಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಇರ್ತದೆ ಅಂತ ನನಗೆಲ್ಲ ಹೇಳಿದ್ರು. ಮತ್ತು UPSC ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಇಂಗ್ಲೀಷ್ ಚೆನ್ನಾಗಿ ಬೇಕಾಗ್ತದೆ ಅಂತ ನಾನು ಜಾಸ್ತಿ ಸ್ಪೋಕನ್ ಇಂಗ್ಲೀಷ್ ಅಟೆಂಡ್ ಮಾಡಿದೆ. ಬೇರೆ ಕಡೆ ಹೋಗಿ ಸ್ಪೋಕನ್ ಇಂಗ್ಲೀಷ್ ಅಟೆಂಡ್ ಮಾಡಿದೆ, ಚೆನ್ನಾಗಿ ಕಲ್ತ್ಕೊಂಡೆ ಸ್ಪೋಕನ್ ಇಂಗ್ಲೀಷಲ್ಲಿ. ನಾನು ಅಟ್ ಪ್ರೆಸೆಂಟಲ್ಲಿ 3 ಆಕ್ಸೆಂಟ್ಸಿಂದ 5 ಆಕ್ಸೆಂಟ್ಸ್ವರೆಗೂ ಮಾತಾಡ್ತೀನಿ. ಇಂಡಿಯನ್ ಆಕ್ಸೆಂಟ್ ಮಾತಾಡ್ತೀನಿ, ಅಮೇರಿಕನ್ ಆಕ್ಸೆಂಟು, ಬ್ರಿಟನ್ ಆಕ್ಸೆಂಟು, ಸೌತ್ ಆಫ್ರಿಕನ್ ಆಕ್ಸೆಂಟು, ಬೇರೆ ಆಕ್ಸೆಂಟ್ಸ್ ಮಾತಾಡ್ತೀನಿ. ಹಂಗೆ ಬೇರೆ ಕಲ್ತ್ಕೊಂಡು ನಾನು ಹೆಂಗೆ ಸೃಷ್ಟಿ ಆಗ್ತದೆ, ಇಂಗ್ಲೀಷ್ ಫಾರ್ಮೇಷನ್ ಹೆಂಗೆ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾನೀಗ ಐ ಆಮ್ ಗೋಯಿಂಗ್ ಟು ಕಾಲೇಜ್ ಅಂತಿದ್ರೆ ಆ ವರ್ಡ್ IAN ಕಲ್ಲಾಗಬೇಕು, ಆಮೇನ್ ಕಲ್ಲಾಗಬೇಕು, INGN ಕಲ್ಲಾಕಿದ್ರೆ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಆಗ್ತದೆ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಹೆಂಗೆ ಸೆಂಟೆನ್ಸ್ ಫಾರ್ಮೇಷನ್ ಆಗ್ತದೆ ಅಂತ ಕನ್ನಡಲ್ಲಿ ಹೆಂಗಾಗ್ತದೋ ಆ ಇಂಗ್ಲೀಷಲ್ಲಿ ಹೆಂಗಾಗ್ತದೆ ಅಂತ ನಾನು ಥಿಂಕ್ ಮಾಡಿಕೊಂಡು ಏನೇನೋ ಮಾಡಬೇಕಂತ ಎಲ್ಲ ಸ್ಪೋಕನ್ ಇಂಗ್ಲೀಷ್ ಅಟೆಂಡ್ ಆಗಿದ್ದೆ. ಆ ಸ್ಪೋಕನ್ ಇಂಗ್ಲೀಷಿಂದ ನಾನು ಜಾಸ್ತಿ ನಾಲೆಜ್ ಪಡ್ಕೊಂಡು ನಾನೇ ಓನಾಗಿ ಬರೆಯೋಣ ಅಂತ ಹೇಳ್ಬಿಟ್ಟು 7000 ಇಂಗ್ಲೀಷ್ ಗ್ರಾಮರ್ ಫಾರ್ಮುಲಾಸ್ನ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಲ್ಲಿ ಐತೆ. ಆ ಕಾಲೇಜಲ್ಲಿ ನಾನು 7000 ಇಂಗ್ಲೀಷ್ ಗ್ರಾಮರ್ ಫಾರ್ಮುಲಾಸ್ನ 4 ಅವರ್ 55 ನಿಮಿಷದಲ್ಲಿ ಬರೆದು ರೆಕಾರ್ಡ್ ಮಾಡಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ರೂವಲ್ ಮಾಡಿದೆ. ಫಸ್ಟ್ ವರ್ಲ್ಡ್ ವೈಡ್ ಬುಕ್ ಆಫ್ಗೆ ಅಪ್ರೂವಲ್ ಮಾಡಿದೆ. ಮತ್ತು ವರ್ಲ್ಡ್ ರೆಕಾರ್ಡ್ಸ್ ಬುಕ್ಸ್ ಎಲ್ಲರಿಗೂ ನಾನು ಸೆಂಡ್ ಮಾಡಿದೆ. ಸ್ಕ್ರಿಪ್ಟ್ನೆಲ್ಲ ಸೆಂಡ್ ಮಾಡಿದಾಗ ಅವ್ರು ನನಗೆ 6 ವರ್ಲ್ಡ್ ರೆಕಾರ್ಡ್ಸ್, 6 ವಿಶ್ವ ದಾಖಲೆಗಳನ್ನು, ಸರ್ಟಿಫಿಕೇಟ್ಸ್ನ ಸೆಂಡ್ ಮಾಡಿದ್ದಾರೆ. ಒಂದು ಬಂದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಇಂದ ಬಂದಿದೆ, ಕಲಾಮ್ಸ್ ವರ್ಲ್ಡ್ ರೆಕಾರ್ಡಿಂದ ಬಂದಿದೆ, ಐರೇಂಜ್ ಬುಕ್ ಆಫ್ ರೆಕಾರ್ಡಿಂದ ಬಂದಿದೆ, ಅಮೆರಿಕನ್ ಬುಕ್ ಆಫ್ ರೆಕಾರ್ಡಿಂದ ಬಂದಿದೆ, ಎಕ್ಸ್ಕ್ಲೂಸಿವ್ ಬುಕ್ ಆಫ್ ರೆಕಾರ್ಡಿಂದ ಬಂದಿದೆ, ಕಿಂಗ್ಸ್ ಬುಕ್ ಆಫ್ ರೆಕಾರ್ಡಿಂದ 6 ವಿಶ್ವ ದಾಖಲೆ ಮಾಡಿದ್ದೀನಿ. ಮತ್ತು ಬೇರೆಯವರು ಮಾಡಿದ ರೆಕಾರ್ಡ್ನ ನಾನು ಬ್ರೇಕ್ ಮಾಡಿದ್ದೀನಿ. ಮೊದಲು ಬಂದು 5000 ಇಂಗ್ಲೀಷ್ ಗ್ರಾಮರ್ ಫಾರ್ಮುಲಾಸ್ನ ಬೇರೆಯವರು 5000 ಇಂಗ್ಲೀಷ್ ಗ್ರಾಮರ್ ಫಾರ್ಮುಲಾಸ್ನ 5 ಅವರು 38 ನಿಮಿಷದಲ್ಲಿ ಬರೆದಿದ್ರು. ನಾನು 7000 ಇಂಗ್ಲೀಷ್ ಗ್ರಾಮರ್ ಫಾರ್ಮುಲಾಸ್ನ 4 ಅವರ್ 55 ನಿಮಿಷದಲ್ಲಿ ಬರೆದು ನನ್ನ ರೆಕಾರ್ಡ್ ಬ್ರೇಕರ್ ಎಂಬ ಬಿರುದು ಪಡ್ಕೊಂಡಿದ್ದೀನಿ, ಹೆಗ್ಗಳಿಕೆಗೆ ಪಾತ್ರ ಆಗಿದ್ದೀನಿ. ಮತ್ತು ನಮ್ಮ ತಂದೆ ತಾಯಿ ಬಂದು, ನಮ್ಮ ತಂದೆ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಟೆಂಪೋ ಇಟ್ಕೊಂಡಿದ್ದಾರೆ. ಬೇರೆ ಫಸ್ಟಿಂದ ಆಟೋ ಓಡಿಸ್ಕೊ ಬರ್ತಾಯಿದ್ರು, ಮತ್ತು ಬಸ್ಗೆ ಹೋದರು. ಮತ್ತು ಈಗ ಜೀವನ ಸಾಗಿಸ್ಬೇಕಂತ, ಮತ್ತು ನಮ್ಮ ಅಪ್ಪಗೆ ಹೆಲ್ತ್ ಬೇರೆ ಸರಿ ಇಲ್ಲ, ಅದಕ್ಕಾಗಿ ಒಂದು ಟೆಂಪೋ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾನು ಅಕಾಡೆಮಿ ಮಾಡ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟಲ್ಲಿ ನಾನು BCom ಬ್ಯಾಚುಲರ್ ಆಫ್ ಕಾಮರ್ಸ್ನ ಪ್ರಥಮ ದರ್ಜೆ ಕಾಲೇಜು ಮಾಲೂರಲ್ಲಿದೆ. ಅಂಡರ್ BNU ಯೂನಿವರ್ಸಿಟಿ ಬರ್ತದೆ. ಅದರಲ್ಲಿ ಕಂಪ್ಲೀಟ್ ಮಾಡಿಕೊಂಡು 8.67% ತೊಗೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ಅಟ್ ಪ್ರೆಸೆಂಟಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ MBA ಮಾಡ್ತಾಯಿದ್ದೀನಿ. ಮತ್ತು ಮಾಮೂಲಿ ಯೂನಿವರ್ಸಿಟಿಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಹೊಸಕೋಟೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ MCom ಅಂತ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ ಸರ್. ನಾನು ಕಲಿಲೇಬೇಕಂತ ಬಂದಿದ್ದಂದರೆ, ನಾನೀಗ ಸೈನ್ಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದ. ನನಗೆ ಇಂಗ್ಲೀಷ್ ಬರ್ತಾ ಇದ್ದಿಲ್ಲ. ಇಂಗ್ಲೀಷ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಲೈಫೆಲ್ಲ ಚೆನ್ನಾಗಿರ್ತದೆ ಅಂತ ಇಂಗ್ಲೀಷ್ ನಾನು ಕಲ್ತ್ಕೊಂಡಿದ್ದು ನಂಗೆ ಸಾರ್ಥಕ ಆಗಿದೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲನೂ ಯೂಸ್ ಆಗ್ತದೆ. ಈಗ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲೂ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಇಂಗ್ಲೀಷ್ ಕೇಳ್ತಾರೆ. ಇಂಗ್ಲೀಷ್ಗಂತ ಇಷ್ಟು ಸೀಮಿತ ಅಂತ ಮಾರ್ಕ್ಸ್ ಇಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ತಾನೇ SDA FDAಗೆ ಕಾಲ್ಫರ್ ಮಾಡಿದ್ದಾರೆ, 630 ಎಕ್ಸಾಮ್ಸ್ ಕಾಲ್ಫರ್ ಮಾಡಿದ್ದಾರೆ. ಅದರಲ್ಲಿ ಇಂಗ್ಲೀಷ್ಗೆ ಅಂತಲೇ 30 ಮಾರ್ಕ್ಸ್ ಇಟ್ಟಿದ್ದಾರೆ. ಇಂಗ್ಲೀಷ್ ಪೇಪರ್ ಅಂತ ಡಿವೈಡ್ ಆಗ್ತದೆ. ಮತ್ತು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಆ ಎಕ್ಸಾಮ್ ಬರೀಬೇಕಂತ ನಾನು ಇಂಗ್ಲೀಷ್ ಕಲ್ತ್ಕೊಂಡಿದ್ದೀನಿ. ಮತ್ತು ಅದಕ್ಕೂ ಹೆಲ್ಪ್ ಆಗ್ತದೆ. ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಮತ್ತು ಸ್ಕೂಲ್ ಎಕ್ಸಾಮ್ಸ್ ಆಗಿರ್ಬೋದು, ಇಂಗ್ಲೀಷ್ ಮಾತಾಡೋಕ್ಕೆ ಈಸಿ ಆಗ್ತದೆ ಸರ್. ಇದುವರೆಗೂ ನಾನು ಅಟ್ ಪ್ರೆಸೆಂಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಬಂದು 2nd PUC ಪಾಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾನು ಮೋರ್ ದೆನ್ ಒಂದು 10,000 ಜನಕ್ಕೆ ಹೇಳ್ಕೊಟ್ಟಿರ್ತೇನೆ. ಕಾಲೇಜ್ಗೂ ಹೋಗ್ತಾ ಇದ್ದೆ. ಕಾಲೇಜ್ಗೆ ಹೋಗಿ ಬಂದಮೇಲೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಹೋಗಿ ಟೀಚ್ ಮಾಡಿದ್ದೀನಿ. ದೊಡ್ಡಕಲ್ಲಹಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಾಗಿರ್ಬೋದು, ಅಬ್ಬೇನಹಳ್ಳಿ ಸ್ಕೂಲಲ್ಲಾಗಿರ್ಬೋದು, ಮತ್ತು ಮಾಸ್ತಿ ಕಡೆ ಸುಗಣ್ಣಹಳ್ಳಿ ಅಂತ ಬರ್ತದೆ, ಆ ಸ್ಕೂಲಲ್ಲಾಗಿರ್ಬೋದು, ನಮ್ಮ ಗೌರ್ಮೆಂಟ್ PU ಕಾಲೇಜ್ ಬರ್ತದೆ, ಆ ಕಾಲೇಜಲ್ಲಾಗಿರ್ಬೋದು, ಡಿಗ್ರಿ ಕಾಲೇಜ್ ಬರ್ತದೆ, ಡಿಗ್ರಿ ಕಾಲೇಜಿಗೂ ಹೇಳ್ಕೊಟ್ಟಿದ್ದೀನಿ. ಅಟ್ ಪ್ರೆಸೆಂಟಲ್ಲಿ ನನ್ನ ಹತ್ರ ಸ್ಟೂಡೆಂಟ್ಸ್ ಇರೋದು ಈಗ 300 ಜನ ಇದ್ದಾರೆ. 300 ಜನದಲ್ಲಿ 120 ಜನಕ್ಕೆ ಫ್ರೀಯಾಗಿ ನಮ್ಮ ಪ್ರಥಮ ದರ್ಜೆ ಕಾಲೇಜ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಸರ್. ನಾನು ಫ್ಯೂಚರಲ್ಲಿ ಸರ್ ಜನಸೇವೆ ಮಾಡಬೇಕು, ಜನಗಳಿಗೆಲ್ಲ ನಾನು ಫ್ರೀಯಾಗಿ ಎಜುಕೇಷನ್ ವ್ಯವಸ್ಥೆ ಮಾಡಬೇಕು. ಮತ್ತು ನಾನು UPSC ಎಕ್ಸಾಮ್ ಬರೆಯೋಣ ಅಂದ್ಕೊಂಡಿದ್ದೀನಿ ಸರ್. ಈಗ ಅಟ್ ಪ್ರೆಸೆಂಟಲ್ಲಿ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. UPSC ಎಕ್ಸಾಮ್ ಬರೀತೀನಿ ಸರ್.